ಫಾಕ್ಸ್ಕಾನ್ ಕಂಪನಿಯ ಕಲುಷಿತ ನೀರು ದೊಡ್ಡಬಳ್ಳಾಪುರ ತಾಲೂಕಿನ ಕೊನಘಟ್ಟ ಕೆರೆಗಳ ಒಡಲು ಸೇರುತ್ತಿದ್ದು, ತ್ಯಾಜ್ಯ ನೀರನ್ನ ರಾಜಕಾಲುವೆ ಮೂಲಕ ಹರಿಸದಂತೆ ಸ್ಥಳೀಯರು ಒತ್ತಾಯಿಸಿದ್ರು. ವಿಷಯ ತಿಳಿದು ಶಾಸಕರು ಸೇರಿದಂತೆ ಅಧಿಕಾರಿಗಳ ತಂಡವೇ ಸ್ಥಳಕ್ಕೆ ದೌಡಾಯಿಸಿದ್ದು, ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಕಂಪನಿಯ ಯಾವೊಬ್ಬ ಜವಾಬ್ದಾರಿಯುತ ಸಿಬ್ಬಂದಿ ಉತ್ತರ ನೀಡಲಿಲ್ಲ. ಕೊನೆಗೆ ಕಂಪನಿ ಪರವಾಗಿ ಒಂದಿಬ್ಬರು ಸಿಬ್ಬಂದಿ ಆಗಮಿಸಿ ನೀರು ಹರಿಯದಂತೆ ಕ್ರಮ ವಹಿಸುವುದಾಗಿ ತಿಳಿಸಿದ್ರು. ಫಾಕ್ಸ್ಕಾನ್ ಕಂಪನಿ ಬಳಿ ಕಲುಷಿತ ನೀರಿಗಾಗಿಯೇ ಒಂದು ಕುಂಟೆ ನಿರ್ಮಾಣ ಮಾಡಲಾಗಿದೆ. ಇದೀಗ ಆ ಕುಂಟೆಯ ಕಟ್ಟಿಯನ್ನ ಹೊಡೆದು ರಾಜಕಾಲುವೆಗೆ ಹರಿಬಿಡಲಾಗಿದೆ. ಈ ಕಲುಷಿತ ನೀರು ನೇರವಾಗಿ ಕೊನಘಟ್ಟ ಗ್ರಾಮದ ಕೆರೆಗೆ ಹರಿದು ಬರುತ್ತಿದೆ. ಹೊಡೆದಿರುವ ಕುಂಟೆಯ ಕಟ್ಟಿಯನ್ನ ಮುಚ್ಚುವಂತೆ ಸ್ಥಳೀಯರು ಪಟ್ಟು ಹಿಡಿದ್ರು. ಇಲ್ಲಿನ ತ್ಯಾಜ್ಯ ನೀರು ರಾಜಕಾಲುವೆ ಸೇರಿದಂತೆ ಯಾವುದೇ ಮೂಲಗಳಿಂದ ಹೊರಬಾರದಂತೆ ಸಿಮೆಂಟ್ ವಾಲ್ ನಿರ್ಮಿಸುವಂತೆ ಆಗ್ರಹ ಮಾಡಲಾಗಿದೆ. ಒಬ್ಬರ ಮೇಲೆ ಮತ್ತೊಬ್ಬರು ಹೇಳಿಕೊಂಡು ಕಾಲಹರಣ ಮಾಡಿದ್ರ. ಹರಿಯುತ್ತಿರುವ ಕಲುಷಿತ ನೀರು ನಿಲ್ಲುವವರೆಗೂ ಸ್ಥಳದಿಂದ ಹೊರಡುವುದಿಲ್ಲ ಎಂದು ಶಾಸಕ ಧೀರಜ್ ಮುನಿರಾಜು ಪಟ್ಟು ಹಿಡಿದ್ರ. ಇನ್ನು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಬಸವರಾಜು ಆಗಮಿಸಿದ ವೇಳೆ ಇಲ್ಲಿನ ಅವ್ಯವಸ್ಥೆಗಳನ್ನು ಶಾಸಕ ಧೀರಜ್ ಮುನಿರಾಜು ವಿವರಿಸಿದ್ರ. ಲೇಬರ್ ಕ್ವಾರ್ಟರ್ಸ್ನ ಚರಂಡಿ ಇಲ್ಲ, ಕೆರೆಗಳಿಗೆ ಹರಿಯುತ್ತಿರುವ ನೀರಿನ ಪರೀಕ್ಷೆ ಮಾಡಿಸಿ ಕ್ರಮ ಜರುಗಿಸಿ, ಸ್ಥಳೀಯರಿಗೆ ಕೆಲಸ ಕೊಡುವಂತೆ ನಿಯಮವಿದೆ, ಆದರೆ ಇವರಿಗೆ ಕೆಲಸ ನೀಡಿಲ್ಲ. ಕಾನೂನು ಬಾಹಿರ ಲೇಬರ್ ಶೆಡ್ಗಳ ತೆರವುಗೊಳಿಸಿ, ಮತ್ತೆ ಪುನರಾವರ್ತನೆಯಾದರೆ ಕಂಪನಿ ಮುಂದೆ ಧರಣಿ ಮಾಡಲಾಗುವುದು, ಕೂಡಲೇ ಎಫ್ಐಆರ್ ಬುಕ್ ಮಾಡಿಸಿ ಎಂದು ಹೇಳಿದ್ರ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.